ನೀನು ನನ್ನ ಸ್ನೇಹಿತ ಅಂತ ತಿಳ್ಕೊಂಡಿದ್ದೆ, ನೀನು ಅದನ್ನ ಸುಳ್ಳು ಮಾಡಿಬಿಟ್ಟೆ. ಏನ್ ಹೇಳ್ತಿದ್ರ ಡ್ಯಾಡ್? ಆಫೀಸ್ ವಿಷಯ ಊರಿಗೆಲ್ಲ ಗೊತ್ತಾದ್ಮೇಲೆ ನನಗೆ ಗೊತ್ತಾಗಿದೆ. ತಿಳಿಸಬಾರ್ದು ಅಂತಲ್ಲ, ಹೇಳಿದ್ರೆ ನೀವೆಲ್ಲಿ ನೊಂದ್ಕೋತಿರೋ ಅಂತ ಸುಮ್ಮನೆ ಇದ್ದೆ. ಆದ್ರೂ ನಿಮ್ಗೆ ಗೊತ್ತಾಗಿದ್ದು? ವಿಶ್ವನಾಥ ಹೇಳ್ದ. ಏನ್ ಹೇಳಿದ್ರು? ಏನ್ ಹೇಳ್ತಾನೆ? ನಿನ್ನ ಕೊಲೀಗ್ಸು ವಿಶ್ವನಾಥನಿಗೆ ಹೇಳಿದ್ದನ್ನ ನನಗೆ ಹೇಳ್ದ ಅಲ್ವಾ? ಹೇಳ್ಬಾರ್ದು ಅಂತಲ್ಲ ಡ್ಯಾಡ್, ಆದ್ರೆ ಅದು ನಾನು ಮಾಡಿದ ತಪ್ಪಲ್ಲ. ಅದು ನನಗೂ ಗೊತ್ತು ಕಣ. ಆದ್ರೆ ಆ ವಿಷಯ ನೀನು ನನಗೆ ಹೇಳಿಲ್ವಲ್ಲ, ಅದು ನಿನ್ನ ದೊಡ್ಡ ತಪ್ಪು. ಹೇಗೆ ಹೇಳಬೇಕು, ಏನು ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ. ನೀನೇನು ಹೇಳಬೇಡ. ನನ್ನ ಮಗ ಎಂಥವನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಕೊಲೀಗ್ಸು ವಿಶ್ವನಾಥನಿಗೆ ತಲೆ ಕೆಡಿಸಿದ್ದು ನನಗೆ ಗೊತ್ತು. ನಾನು ನಿಮ್ಮ ತಂದೆ ಮಾತ್ರ ಅಲ್ಲ ಕಣೋ, ನಾನೊಬ್ಬ ಅಡ್ವೊಕೇಟ್ ಅನ್ನೋದನ್ನು ಮರಿಬೇಡ. ಇದೇ ಆ ಹುಡುಗಿ ನಿರ್ಮಲಾ ಅಂತ. ಈ ಹುಡುಗಿನ? ಹೌದು. ಇದು ನಿಮ್ ಕೈಗೆ ಹೇಗೆ ಸಿಕ್ತು? ಈ ಹುಡುಗಿ ವಿಷಯ ನನಗೆ ಬಿಡು. ಏನು ಪ್ರಾಬ್ಲಮ್ ಬರದ ಹಾಗೆ ನಾನು ನೋಡ್ಕೋತೀನಿ. ಯು ರಿಲ್ಯಾಕ್ಸ್. ಸರ್, ಆ ಶಾಸ್ತ್ರಿ ಈ ಫೋಟೋ ಹುಟ್ಟೋದ್ರಿಂದ ನಮ್ಮ ಮನೇಲಿ ಯಾವಾಗ ನೋಡಿ ಸರ್ ಸರ್ ಫೋಟೋ ವಾಪಸ್ ಕೊಟ್ಬಿಡ. ಸುಮ್ಮನೆ ಯಾಕೆ ಸರ್? ಅಮ್ಮವ್ರಿದ್ದಾರೆ ಇಷ್ಟ ಇಲ್ಲ. ಅಮ್ಮ ಅವ್ರ ಗಂಡ ನಾನು. ಹಲೋ, MD ಹಿಯರ್. ನೀನೇನಾ ಕಲಾನಿಧಿ ಫೈನಾನ್ಸ್ ಕಾರ್ಪೊರೇಷನ್ ಬಾಸು? ಯಾರೇ ನೀವು? ಮೊದಲು ಮರ್ಯಾದೆ ಕೊಟ್ಟು ಮಾತಾಡೋದು ಕಲೀರಿ. ಮರ್ಯಾದೆ ಬಗ್ಗೆ ನಿನ್ನ ಹತ್ರ ಲೆಕ್ಚರ್ ಕೇಳಕ್ಕಲ್ಲ ನಾ ಫೋನ್ ಮಾಡಿರೋದು. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಅಲ್ಲಯ್ಯ, ಯಾಕೆ ನಮ್ ಗುರು ಕೆಲಸ ತೆಗೆದೆ? ಅಕಸ್ಮಾತ್ ಅವ್ನು ಲವ್ ಲೆಟರ್ ಬರ್ದಿದ್ದ ಅಂತಾನೆ ಇಟ್ಕೋ, ಅದ್ರ ನಿನ್ಗೇನೆ ಲಾಸ್. ಯಾವನು ನೀನು? ನೋಡೋ, ಒಳ್ಳೆ ಮಾತಲ್ಲಿ ನಾಳೆನೆ ನಮ್ ಗುರುನ ಕೆಲ್ಸಕ್ಕೆ ತಗೊಂಡ್ರೆ ಸರಿ, ಇಲ್ಲ ಅಂದ್ರೆ ಬ್ಲಡಿ ಫೂಲ್. ಇಲ್ಲ ಅಂದ್ರೆ ಏನು ಮಾಡ್ತಿ? ಏನು ಮಾಡ್ತೀನ? ನೀನ್ ಆಫೀಸ್ಗೆ ಬಾಂಬ್ ಹಾಕ್ಬಿಡ್ತೀನಿ. ಮೊದಲು ಸರಿಯಾಗಿ ಚಡ್ಡಿ ಹಾಕಕ್ ಕಲಿಯೋ. ಬಾಂಬ್ ಹಾಕ್ತಾರಂತೆ, ಬಾಂಬು. ಅಲ್ಲ ಕಣೋ, ಆಫೀಸ್ ಇಂದ ಕಾಫಿಗೆ ಅಂತ ಕರ್ಕೊಂಡ್ ಬಂದು ಇಲ್ಲಿ ನೋಡಿದ್ರೆ ಬಾಸ್ಗೆ ಫೋನ್ ಮಾಡಿ ಎದುರಿಸ್ತಾ ಇದೆಯಲ್ಲ, ಏನ್ ಸಮಾಚಾರ? ಅದೇ ಕಣೋ ಪ್ಲಾನ್. ಈಗ ನಾನು ಯಾರ ಹೆಸರಲ್ಲಿ ಫೋನ್ ಮಾಡಿದೆ ಹೇಳು? ಗುರುಗ್ ಸಪೋರ್ಟಿಂಗ್ ಆಗಿ ಬಾಸ್ ಹೆದರಿಸಿ ಫೋನ್ ಮಾಡಿದೆ. ಆಗ ಬಾಸ್ ಏನಂತ ತಿಳ್ಕೊಳ್ತಾನೆ, ಇವೆಲ್ಲ ಗುರುದೇ ಕಿತಾಪತಿ ಅಂತ ತಿಳ್ಕೊಳ್ತಾನೆ. ಆಗ ಬಾಸ್ಗೆ ಗುರು ಮೇಲೆ ಕೋಪ ಡಬಲ್ ಆಗುತ್ತೆ ಅಷ್ಟೇ. ಅದೇನೋ ಸರಿ, ಆದ್ರೂ ಅಕಸ್ಮಾತ್ ಈ ಲವ್ ಲೆಟ್ರು, ಬೆದರಿಕೆ ಫೋನು, ಇದೆಲ್ಲ ಕಿತಾಪತಿ ನಮ್ದೆ ಅಂತ ಬಾಸ್ ಗೊತ್ತಾಗ್ಬಿಟ್ರೆ? ನೆವರ್ ನೆವರ್. ಇವನೇನೇ ಮಾಡಿದ್ರು ಅದು 100% ಫುಲ್ ಪ್ರೂಫ್ ಆಗಿರುತ್ತಮ್ಮ. ನೀನೇನು ಯೋಚನೆ ಮಾಡೋಣ, ಕಮಾನ್ ಹೋಗೋಣ ಬಾ. ನೀವು ಆಫೀಸ್ನಿಂದ ಕಾಫಿಗೆ ಅಂತ ಹೊರಟಾಗ್ಲೇ ನಾನು ಡೌಟ್ ಬಂತು ಕಂಡ್ರು. ನೀವು ನಿಮ್ ಶಕುನಿ ಬುದ್ಧಿ ತೋರಿಸ್ತೀರಾ ಅಂತ, ಅದಕ್ಕೆ ನಿಮ್ಮನ್ನೇ ಫಾಲೋ ಮಾಡ್ಕೊಂಬಂದೆ. ನಿಮ್ಮ ಕುತಂತ್ರಕ್ಕೆ ನಮ್ ಗುರು ಬಲಿ ಆಗೋದಕ್ಕೆ ಯಾವತ್ತೂ ಬಿಡಲ್ಲ ಕಂಡ್ರು, ಯಾವತ್ತೂ ಬಿಡಲ್ಲ. ಇದನ್ನೆಲ್ಲ ನಾನು ನಂಬೇಕು ಅಂತ ನಿಮ್ಮ ಉದ್ದೇಶ? ಇಲ್ಲ ಮೇಡಮ್, ನಾನು ನಿಮ್ಮನ್ನ ನಂಬಿಸೋದಕ್ಕೂ ಅಥವಾ ಕನ್ವಿನ್ಸ್ ಮಾಡೋದಕ್ಕಂತೂ ಬಂದಿಲ್ಲ. ಇದು ನಮ್ಮ ಆಫೀಸ್ ಕೊಲೀಗ್ಸ್ ಮಾಡಿರೋ ಸಂಚು ಅಂತ ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ. ಇದ್ರ ಬಗ್ಗೆ ಇನ್ನೊಂದ್ಸತಿ ಡೀಟೇಲ್ ಆಗಿ ನೋಡಿ ಮೇಡಮ್, ಅವಾಗ ಗೊತ್ತಾಗುತ್ತೆ ನಾನು ಹೇಳ್ತಿರೋದಲ್ಲ ಸತ್ಯಾಂಶ ಅಂತ. ಪಾಪ ಯಾರೋ ಮಾಡಿದ ತಪ್ಪಿಗೆ ಅವನು ಶಿಕ್ಷೆ ಅನುಭವಿಸ್ತಿದ್ದಾನೆ. ಅವತ್ತು ಅಪ್ಸೆಟ್ ಆಗಿ ಹೋದವರು ಇವತ್ತವರೆಗೂ ಆಫೀಸ್ ಬರಲಿಲ್ಲ ಮೇಡಮ್. ಆ್ಯಸ್ ಅ ಫ್ರೆಂಡ್ ಇದು ನಾನು ನಿಮ್ಗೆ ಹೇಳಬೇಕಾಗಿದ್ದು ನನ್ನ ಧರ್ಮ. ಇನ್ಮೇಲೆ ಅವನ್ನ ಉಳಿಸೋದು ಅಥವಾ ಬಿಡೋದು ನಿಮಗೆ ಬಿಟ್ಟಿದ್ದು. ಗುರುಪ್ರಸಾದ್ ಅವ್ರ ಮನೆ ನಮಸ್ಕಾರ. ಇದು ಗುರು ಅವ್ರ ಮನೆನಾ? ಅಲ್ಲ, ಮಿಸ್ಟರ್ ಗುರುಪ್ರಸಾದ್ ಅವ್ರ ಮನೆ. ಸನ್ ಆಫ್ ವೆಂಕಟರಾವ್, ಅಡ್ವೊಕೇಟ್, ಹೈಕೋರ್ಟ್. ಯುವರ್ ಮಿಸ್ ನಿರ್ಮಲಾ. ನಿಮ್ಮ ತಂದೆ ಹೆಸರು ಮಂಜುನಾಥಯ್ಯ. ಯು ಆರ್ 20 year old, ಫಸ್ಟ್ ಕ್ಲಾಸ್ ಇನ್ ಡಿಗ್ರಿ. ಈಗ ಮಾಡಿದ ಹೊಸ ಸುದ್ದಿ ಅಂದ್ರೆ ಕಲಾನಿಧಿ ಫೈನಾನ್ಸ್ ಕಾರ್ಪೊರೇಷನ್ ನಲ್ಲಿ ನೀವು ರೆಬಲ್ ಆಗಿ ಗುರುಪ್ರಸಾದ್ನ ಆಫೀಸಿಂದ ಹೊರಗಡೆ ಕಳಿಸೋದಕ್ಕೆ ಪ್ರಯತ್ನ ಪಟ್ಟ ಮಾಡರ್ನ್ ಕಿತ್ತೂರು ರಾಣಿ ಚೆನ್ನಮ್ಮ. ಯು ಆರ್ ಮೋಸ್ಟ್ ವೆಲ್ಕಮ್. ನಾನು ಬಂದಿದ್ದ ಕಾರಣ ದಟ್ ಇಸ್ ಪಾಸ್ಟ್. ಈಗ ನೀವು ನನ್ನ ಮಗನ ಬಗ್ಗೆ ಕಂಪ್ಲೇಂಟ್ ಮಾಡೋದಕ್ಕೆ ನನ್ನ ಹತ್ರ ಬಂದಿದ್ದೀರಾ. ನಾನು ಈಗ ಬಂದಿರೋದು ಅವ್ರ ಹತ್ರ ಕ್ಷಮೆ ಕೇಳಕ್ಕೆ. ಕ್ಷಮೆ? ಈಗ ಮಾಡಿರೋ ತಪ್ಪಗ, ಮುಂದೆ ಮಾಡೋ ತಪ್ಪಗ? ನೋಡಿ, ಯಾರೋ ಮಾಡಿದ ತಪ್ಪಿಗೆ ನಾನು ಅವ್ರನ್ನ ಬೈದೆ ನಿಜ, ಅದ್ ನನ್ನ ತಪ್ಪು, ನನಗೆ ಗೊತ್ತು. ಆದ್ರೆ ಸಂಪೂರ್ಣವಾಗಿ ನಾನು ಅದಕ್ಕೆ ಕಾರಣ ಅಲ್ಲ. ನನ್ನಿಂದ ಅಪ್ಸೆಟ್ ಆಗಿ ಅವ್ರ ಕೆಲಸ ಬಿಟ್ಟಿರೋದ್ರಿಂದ ನಾನು ಮತ್ತೆ ಅವ್ರನ್ನ ಆಫೀಸಿಗೆ ಸೇರಿಸ್ಬೇಕು. ಅದ್ ನನ್ನ ಜವಾಬ್ದಾರಿ. ದಟ್ಸ್ ಗುಡ್.
ಗುರು, ನಿನ್ನ ನೋಡೋದಕ್ಕೆ ಯಾರು ಗೆಸ್ಟ್ ಬಂದಿದ್ದಾರೆ? ಫ್ರಮ್ ಕಿತ್ತೂರ್, ರಾಣಿ ಚೆನ್ನಮ್ಮ. ನಿಮ್ಮಿಂದ ಅಪ್ಸೆಟ್ ಆಗಿ ಡ್ಯೂಟಿ ಬಿಟ್ಟು ಬಂದಿರೋರ್ನ ಮತ್ತೆ ಡ್ಯೂಟಿಗೆ ಜಾಯಿನ್ ಮಾಡಿಸೋದು ನಿಮ್ಮ ಡ್ಯೂಟಿ. ದಟ್ಸ್ ಆಲ್. ಪ್ರೊಸೀಡ್. ಗುರು, ಒಂದ್ ನಿಮಿಷ. ನೀವ್ಯಾಕೆ ಇಲ್ಲಿ ಬಂದ್ರಿ? ನೀವು ಬಂದ ಉದ್ದೇಶ? ಮಿಸ್ಟರ್ ಗುರು, ಐಮ್ ಸಾರಿ. ವಿಷಯ ಏನು ಅಂತ ಗೊತ್ತಾಗಕ್ಕೆ ಒಂದು ಸ್ವಲ್ಪ ಲೇಟ್ ಆಯ್ತು. ನಿಮಗ್ ಗೊತ್ತಾಗ ಏನ್ರಿ ಪ್ರಯೋಜನ? ಆಫೀಸ್ನಲ್ಲಿ ಅವಮಾನ ಆಗಿದ್ದು ನನಗ್ ತಾನೇ. ಹೌದು, ಆದ್ರಿಂದಲೇ ಸಾರಿ ಕೇಳಕ್ ಬಂದ್ರಿ ಅಲ್ವಾ? ನೋಡಿ, ಇದರಿಂದ ನಾನು ಕಳ್ಕೊಂಡಿರೋ ಪೊಸಿಷನ್ ಖಂಡಿತ ವಾಪಸ್ ಬರಲ್ಲ. ನಿಮ್ಮ ಸಾರಿ ನನಗೆ ಯಾವುದೇ ರೀತಿ ಸಮಾಧಾನನೂ ನೀಡಲ್ಲ. ಈಗ ನೀವು ಪ್ರದರ್ಶನ ಮಾಡ್ತಿರೋ ಸೌಜನ್ಯ ನನಗೆ ಬೇಕಾಗೂ ಇಲ್ಲ. ಇದಕ್ಕೋಸ್ಕರ ನೀವು ನಮ್ಮ ಮನೆವರೆಗೂ ಬರೋ ಅವಶ್ಯಕತೆನೇ ಇರಲಿಲ್ಲ. ನಿಮ್ಮ ಪರಿಸ್ಥಿತಿ ನನಗೆ ಅರ್ಥವಾಗ್ತಿದೆ. ನಿಮ್ಮ ಮನೆ ಹುಡ್ಕೊಂಡು ಬಂದಿದ್ದು ನಾನು ಅದೇ ಕಾರಣಕ್ಕೆ. ಅದರಿಂದ ನನ್ನ ಸಮಸ್ಯೆ ಪರಿಹಾರ ಆಗಲ್ಲ. ಖಂಡಿತ ಆಗುತ್ತೆ. ನನಗೆ ಲೆಟರ್ ಬರೆದಿದ್ದು ನೀವಲ್ಲ, ಇದು ನಿಮ್ಮ ಕೊಲೀಗ್ಸ್ ಮಾಡಿರೋ ಸಂಚು ಅಂತ ನನಗೆ ಆಮೇಲೆ ಗೊತ್ತಾಯ್ತು. ಇದೇ ವಿಷಯ ನಾನು ನಿಮ್ಗೆ ಆಫೀಸಲ್ಲಿ ಕನ್ವಿನ್ಸ್ ಮಾಡಿದಾಗ ನಿಮ್ಮ ತಲೆ ಹತ್ತಿಲ್ವಾ? ಇಲ್ಲ ಅರ್ಥ ಆಗ್ಲಿಲ್ವಾ? ನಾನ್ಸೆನ್ಸ್. ಲುಕ್, ಆಗ ನಿಮ್ಮ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ನನಗೆ ಗೊತ್ತಿದ್ದು, ಪರಿಚಯ ಆಗಿದ್ದು, ಕೆಲಸಕ್ಕೆ ಬರೋ ಹೆಣ್ಮಕ್ಳ ಪರಿಸ್ಥಿತಿನ ದುರುಪಯೋಗ ಪಡಿಸ್ಕೊಳ್ಳೋ ಒಬ್ಬ ಲೋಫರ್ ಆಗಿ. ನಾಟ್ ದಿಸ್ ಜೆಂಟ್ಲ್ಮನ್. ಇದು ನನಗೆ ಗೊತ್ತಾಗೋದ್ರಲ್ಲಿ ಎಲ್ಲ ನಡೆದೋಗಿತ್ತು. ಆಗ ನನಗೆ ತೋಚಿದ್ದು ನಿಮ್ಮ ಹತ್ರ ಕ್ಷಮೆ ಕೇಳೋದೊಂದೇ. ಬಟ್ ಇದಕ್ಕೆ ಶಿಕ್ಷೆ ಆಗಲೇಬೇಕು. ನನ್ನ ಮಗನಿಗಾಗಿರೋ ಅವಮಾನನ ನಾನು ಸಹಿಸಕ್ಕಾಗಲ್ಲ. ಏನಂತೀಯ ಮೈ ಡಿಯರ್ ಸರ್? ಅವನೇನ್ ಹೇಳ್ತಾನೆ? ಏನಮ್ಮ, ಇದುವರೆಗೂ ಯಾರು ನಿಮ್ಗೆ ಲೆಟ್ರೇ ಬರ್ದಿಲ್ವಾ? ಅಕಸ್ಮಾತ್ ಒಂದ್ ಲೆಟರ್ ಬರ್ದ, ಏನ್ ತಪ್ಪಾಯ್ತು? ಅದನ್ನೇ ಒಂದು ದೊಡ್ಡ ವಿಷಯ ಅಂತ ಆಫೀಸ್ಗೆ ಹೋಗಿ ಒಂದು ಗಂಡು ಹುಡುಗನ ಗಂಡು ಬೇರೆ ತರ ಬಾಯಿ ಬಂದ ಮಾತಾಡ್ದಲ್ಲ, ನಾಚಿಕೆ ಆಗಲ್ಲ ನಿನಗೆ? ಈಗ ಕ್ಷಮೆ ಕೇಳ್ತೀನಿ ಅಂತ ನಾಟಕ ಬೇರೆ ಆಡಕ್ ಬಂದಿದ್ಯಾ? ಮಾಡಕ್ ಮುಂಚೆ ಬುದ್ಧಿ ಬೇಕಾಗಿತ್ತು. ಪಾಪ, ನಿನ್ನೆಯಿಂದ ಅವನು ಒಂದು ತನ್ನೂ ತಿಂದಿಲ್ಲ. ದೊಡ್ಡ ಇಷ್ಟು ವರ್ಷ ಆದ್ರೂ ಒಂದ್ ಹೆಣ್ಣ ನನ್ನ ಮಗ ಕಣ್ಣೆತ್ತ ನೋಡಿಲ್ಲ. ಹೌದು, ಒಂದ್ ಕಣ್ಣೆತ್ತು ನೋಡ್ದವನಲ್ಲ, ನಂತರ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀನೇನೋ ಹಾಗೆ ಕಣ್ಬಿಟ್ಕೊಂಡು ನೋಡ್ತಾ ಇದ್ಯಾ? ಹೋಗ ಅವಳಿಗೆ. ಅಮ್ಮ ತಾಯಿ ಕ್ಷಮೆ ಕೇಳಿದಾಯ್ತಾ? ಇಲ್ಲ ಇನ್ನೇನಾದ್ರೂ ಬ್ಯಾಲೆನ್ಸ್ ಇಟ್ಕೊಂಡಿದ್ಯಾ? ಓಕೆ, ವಿಷಯ ನಿಮ್ಗೆ ಗೊತ್ತಾಯ್ತಲ್ಲ, ಅಷ್ಟು ಸಾಕು ನನಗೆ. ನಮ್ಮ ತಾಯಿ ಹೇಳೋದನ್ನ ದಯವಿಟ್ಟು ನೀವು ಅಷ್ಟು ಹಚ್ಕೋಬೇಡಿ ಪ್ಲೀಸ್. ಡೋಂಟ್ ಮಿಸ್ಟೇಕ್ ಅಸ್. ಅರೆ, ಇವ್ನ ಒಂದೊತ್ತು ಅನ್ನ ತಿಂದೆ ಕೊರಗ್ತಾ ಇದ್ದನು, ಈಗ ಇವಳು ಒಂದು ಮಾತಿಗೆ ಕರ್ಬೋದಾ? ನನ್ನ ಮಾತನ್ನೇ ಹಚ್ಕೋಬೇಡ ಅಂತ ಇದೆಯೇನೋ? ಏನಾಯ್ತು ನಿನ್ಗೆ? ಅಮ್ಮ, ನಡೆದದ್ದು ನಡೆದೋಯ್ತು. ಅದಕ್ಕೆ ಅವ್ರ ಕ್ಷಮೆನೂ ಕೇಳಾಯ್ತು. ಅವ್ರು ನಿಮ್ಗೆ ಏನ್ ಮಾಡು ಅಂತೀಯಮ್ಮ? ಏನಾದ್ರೂ ಮಾಡ್ಕೊಳ್ರು, ನನಗೇನು? ಅದಕ್ಕೆ ನಾನು ಹೇಳಿದ್ದು ಶಿಕ್ಷೆ ಆಗಲೇಬೇಕು ಅಂತ. ಶಿಕ್ಷೆ ಏನು ಗೊತ್ತಾ? ನಿರ್ಮಲ ಇವತ್ತು ನಮ್ಮ ಮನೇಲೆ ಊಟ ಮಾಡಬೇಕು. ಆಗ್ಲೇ ನನ್ನ ಮಗನಿಗೆ ಆದ ಅವಮಾನಕ್ಕೆ ಪರಿಹಾರ ಸಿಗುತ್ತೆ ಅಲ್ವೇ ಭಾಗಿ? ಏನೋ ಹುಡುಗರು ಜಗಳ ಆಡಿದ್ರು, ಒಂದಾದ್ರು, ಅದಕ್ಕೆ ಯಾಕೆ ನಿನ್ನ ಮನಸ್ಸಿಗೆ ಬೇಜಾರು ಮಾಡ್ಕೋತೀಯ? ಈಗ ಗುರು ಆಫೀಸ್ ಬಿಟ್ಟು ಹೋಗೋದಕ್ಕೆ ನಿರ್ಮಲನ್ನ ಬಾಣವಾಗಿ ಉಪಯೋಗಿಸ್ಯಾರೆ. ಅದೇ ಬಾಣನ ನಾವು ತಿರುಗು ಬಾಣವಾಗಿ ಉಪಯೋಗಿಸಿದ್ರೆ ಅಂದ್ರೆ ಇವರಿಬ್ಬರು ಒಂದಾದ್ರೆ ಆಫೀಸ್ ನಲ್ಲಿ ಇರೋರ ಗತಿ ಏನಾಗಬೇಕು? ಸೊ ಇವತ್ತಿನಿಂದ ಇವರಿಬ್ರು ಒಳ್ಳೆ ಸ್ನೇಹಿತರು. ಏನಂತೀರಾ ಮಿಸ್ಟರ್ ವಿಶ್ವಾಮಿತ್ರ? ಇನ್ನೂ ಕನ್ಫ್ಯೂಷನ್ ಏನೆಯ? ನಾಳೆ ನೀವಿಬ್ರು ಆಫೀಸ್ಗೆ ಹೋಗಿ ಎಲ್ಲ ನಿಮಗೆ ಅರ್ಥವಾಗುತ್ತೆ. ಅಮ್ಮ ನಿರ್ಮಲಾ, ಹೊಟ್ಟೆ ಹಸಿತಾ ಇದೆ ಕಣಮ್ಮ. ಅಲ್ಲಿ ನೋಡು, ಅಡಿಗೆ ಮನೆಯಲ್ಲಿ ಈರುಳ್ಳಿ, ಬೇಳೆ, ಹುಳಿ, ಆಂಬಡೆ ಎಲ್ಲ ಕಾಯ್ತಾ ಇದೆ. ನೀನ್ ಮನ್ಸು ಬಿಟ್ರೆ ಬೇಗ ಹೋಗಿ ಕಳಿಸ್ಬೋದು. ನಡಿಯಯ್ಯ, ನಾಚ್ಕೋತೀಯಲ್ಲ ಮುಂಡೆದೆ. ಇಷ್ಟು ವಯಸ್ಸಾದ್ರೂ ನಾಚಿಕೆ ಏನೋ ನಿನಗೆ? ನಡಿಯ, ನಡಿಮ್ಮ. ಒಳ್ಳೆ ನವರಾತ್ರಿ ಗೊಂಬೆಗಳ ಹಾಗೆ ಇನ್ನು ನಿಂತಿದ್ದೀರಲ್ರಿ.
ಮೊದಲು ಮಾಡಿದ್ದು ತಪ್ಪಾಗ್ತಿದ್ದ ಗುರುಪ್ರಸಾದ್ ಹತ್ರ ಕ್ಷಮೆ ಕೇಳ್ರಿ. ಸಾರಿ ಸರ್, ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ ಸರ್. ಇಟ್ಸ್ ಆಲ್ ರೈಟ್. ಇನ್ಮೇಲಾದ್ರೂ ಇಂಥ ಚಿಲ್ಲರೆ ಕೆಲಸ ಬಿಟ್ಟು ಸರಿಯಾಗಿ ಬದುಕೋದನ್ನು ಕಲೀರಿ. ಸರಿ ಸರಿ. ನೀವು ಮಾಡಿರೋ ತಪ್ಪಿಗೆ ನಿಮ್ಮನ್ನೆಲ್ಲ ಡಿಸ್ಮಿಸ್ ಮಾಡ್ಬೇಕಂತಿದ್ದೆ. ಏನೋ ಗುರುಪ್ರಸಾದ್ ಹೇಳಿದ್ರಲ್ಲ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್ ಫಾರ್ ಯು ಆಲ್. ಬಾಗಿತ್ತಮ್ಮ. ಅರೆ ಬನ್ನಿ ಜಯಮ್ಮ, ಕೂತ್ಕೊಳ್ಳಿ. ಅಲ್ಲ, ನೀವು ಯಾವಾಗ್ಲೂ ಮ್ಯಾಗಝೈನ್ ಓದ್ಕೊಂಡು ಕೂತಿರ್ತೀರಲ್ಲ, ನಿಮ್ ಮನೆಗೆ ಎಂತೆಂಥವ್ರು ಬರ್ತಾರೆ ಅನ್ನೋ ಸುದ್ದಿ ನಿಮಗೆ ಗೊತ್ತಿಲ್ಲ. ನೋಡಿ ಜಯಮ್ಮ, ಏನಾದ್ರೂ ಹೇಳಾಗಿದ್ರೆ ನೇರವಾಗಿ, ಈ ಪೀಠ್ಗೆ ಬೇಡ. ಅಲ್ಲ, ನಿಮ್ ಮಗಂಗೆ ಯಾವ್ದೋ ಹೆಣ್ಣು ನೋಡಿ ನಿಶ್ಚಯ ಮಾಡಿದಿರಂತೆ. ನಂಗೊಂದ್ ಮಾತು ಹೇಳ್ಬಾರ್ದಾಗಿತ್ತಾ? ಯಾಕ್ರಿ? ಅವಳು ಸಾಮಾನ್ಯವಾದ ಹುಡುಗಿ ಅಲ್ವಂತೆ. ಊರ್ಗೆಲ್ಲ ತಾನೊಬ್ಳೆ ಸುಂದ್ರಿ ಅನ್ಕೊಂಡು ಯಾರಾದ್ರೂ ಮಕ ನೋಡಿ ನಕ್ರೆ ಕೆನ್ನೆ ಹೊಡಿತಾಳಂತ್ರಿ. ಅವಳನ್ನೇನಾರೋ ನಿಮ್ ಮಗನ್ ತಂದ್ಗಿನ್ಕೊಂಡಿರ. ಆಮೇಲೆ ಅಕ್ಕಿ ರುಬ್ಬೋದಲ್ಲ, ನಿಮ್ಮನ್ನು ಸೇರ್ಸ್ ರುಬ್ಬಿಟ್ಟ. ಚೆನ್ನಾಗಿ ಹೇಳಿದ್ರಿ. ಅವಳು ನನ್ನ ರುಬ್ಬೋದ ನೋಡ್ರಿ. ಮೊದ್ಲೇ ಸಲ ನಮ್ಮ ಮನೆಗೆ ಬಂದು ನೋಡ್ರಿ, ಅವಳ ವಿಷಯ ಎಲ್ಲ ತಿಳ್ಕೊಂಬಿಟ್ಟೆ. ಈ ಮನೆ ಸೊಸೆಯಾಗಿ ಅದ್ ಹೇಗ್ ಬರ್ತಾಳೋ ನಾನು ನೋಡ್ತೀನಿ. ನೋಡಿ, ನೀವು ಮಾತ್ರ ಯೋಚನೆ ಮಾಡ್ಬೇಡಿ. ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ, ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ, ಕಲಕಲನೆ ಕಲರವ ಕೇಳಿ ಹೊಸ ಬಯಕೆ ಹೂ ಅರಳಿ, ಜೊತೆಯಲ್ಲಿ ಪ್ರೇಮ ಗೀತೆ ಹಾಡು ಹೃದಯದಲ್ಲಿ ಇದೇನಿ. ಮೈಯ ವಿಶ್ವಾಮಿತ್ರ, ಏನೇ ಇವತ್ತು ರೊಮ್ಯಾಂಟಿಕ್ ಮೂಡ್ ನಲ್ಲಿ ಹಾಡ್ತಾ ಇದೀಯಾ? ರೊಮ್ಯಾಂಟಿಕ್ ಮೂಡ್ ಅಲ್ಲ, ಹಾಗೇನು ಇಲ್ವಲ್ಲ, ಸುಮ್ನೆ ಹಾಡ್ಬೇಕು ಅನ್ಸ್ತು. ಸುಮ್ನೆ ಹಾಡ್ಬೇಕು ಅಂತ ಒಬ್ಬ ಹುಚ್ಚನಿಗೂ ಅನ್ಸೋದಿಲ್ಲ. ನೋಡೋ, ಮನಸ್ಸಿನಲ್ಲಿ ಸಂತೋಷನೋ ಸಂಕಟನೋ ಆದಾಗ ಇನ್ನೊಬ್ಬರಿಗೆ ಹೇಳ್ಕೊಳ್ಳೋದಕ್ಕೆ ಆಗದೆ ಇದ್ದಾಗ ಹಾಡೋಕ್ ಬರದೇ ಇದ್ದವನು ಹಾಡು ಶುರು ಮಾಡ್ಬಿಡ್ತಾನೆ. ಏನ್ ಸಮಾಚಾರ ಇವತ್ತು ನಿಂದು? ಅಂಥದ್ದು ಏನು ಇಲ್ವಲ್ಲ. ಡ್ಯಾಡಿಗೆ ಹೇಳಕ್ ಆಗದೆ ಇರುವಂತಹದ್ದಾದ್ರೂ ಪರವಾಗಿಲ್ಲ, ಆದ್ರೆ ನಾನು ನಿನಗೆ ಬರೀ ಡ್ಯಾಡ್ ಅಲ್ಲ, ನಿನ್ ಫ್ರೆಂಡ್ ಅನ್ನೋದು ಮರಿಬೇಡ. ಡ್ಯಾಡ್, ನೀವು ತಂದೆಗಿಂತ ಹೆಚ್ಚಾಗಿ ನನ್ನನ್ನ ಫ್ರೆಂಡ್ ತರ ಬೆಳೆಸಿದ್ದೀರ. ನಾನು ಅಷ್ಟೇ ನಿಮ್ಮನ್ನ ಡ್ಯಾಡ್ಗಿಂತ ಹೆಚ್ಚಾಗಿ ಫ್ರೆಂಡ್ ತರ ಪ್ರೀತಿಸ್ತಿದ್ದೀನಿ. ಪ್ರೀತಿಸ್ತಾ ಇದ್ದೀನಿ. ಪ್ರೀತಿ ಪ್ರೀತಿ ವಾರೆ ಮೇರ ಶೇರ್. ಏನೋ ಏ ಗುರು, ಅಲ್ಲೋ ನಿನ್ನ ಬಾಯಿನಲ್ಲೂ ಪ್ರೀತಿ ಅನ್ನೋ ಪದ ಬಂದ್ಬಿಡ್ತೇನೆಯಾ? ಸಾರ್ಥಕವಾಗಿ ಬಿಡು. ನೋಡೋ, ನೀನು ಈ ಮುದಿ ಡ್ಯಾಡ್ ಅನ್ನ ಫ್ರೆಂಡ್ ಮಾಡ್ಕೊಳ್ಳೋದಕ್ಕಿಂತ ಒಬ್ಬ ಯಂಗ್ ಅಂಡ್ ಬ್ಯೂಟಿಫುಲ್ ಆಗಿರೋರ್ನ ಫ್ರೆಂಡ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಏನಂತೀಯ? ಈಗ ನಿಮ್ಮ ಮಾತು ಹೇಳ್ತೀನಿ ಕೇಳು. ನಾನು ಡ್ಯಾಡ್ ಆಗಿ ಅಡ್ವೈಸ್ ಮಾಡ್ತಾ ಇಲ್ಲ, ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ. ನನ್ನ ಮನಸ್ಸಿಗೆ ಬೇಜಾರಾದಾಗ ನಾನು ನಿನ್ನ ಎದುರು ಬರ್ತೀನಿ. ನೀನು ಸುಮ್ಮನೆ ರೊಮ್ಯಾಂಟಿಕ್ ಮೂಡಲ್ಲಿ ನಿಂತ್ಕೊಂಡ್ಬಿಡು ನನ್ನ ಎದುರಿಗೆ. ಐ ವಿಲ್ ಬಿ ಹ್ಯಾಪಿ. ಓಕೆ ಡ್ಯಾಡ್, ಐ ವಿಲ್ ಡೆಫಿನೆಟ್ಲಿ ಟ್ರೈ. ಶುರು ಮಾಡಿದ್ಯಾ? ಟ್ರೈ ಮಾಡೋದು ಶುರು ಮಾಡ್ಬಿಟ್ಯಾ? ಐ ಮೀನ್ ನಿರ್ಮಲನ್ನ ಪ್ರೀತಿ ಅಂತಲ್ಲ, ಜಸ್ಟ್ ಐ ಲೈಕ್ ಹರ್. ಲೈಕ್ ಮಾಡಿದ ಮೇಲೆ ನೀನು ಲವ್ ಮಾಡ್ಲೇಬೇಕಣಯ್ಯ. ನನ್ನ ಹತ್ರ ಏನೋ ಮಾತಾಡ್ಬೇಕು ಅಂತಿದ್ರಲ್ಲ, ಯಾಕೆ ಸುಮ್ಮನೆ ಬಿಟ್ರಿ? ರಾಹುಕಾಲ ಕಳೀಲಿ ಅಂತನಾ? ಹಾಗೇನಿಲ್ಲ. ನೀವ್ಯಾಕೆ ನಮ್ಮ ಆಫೀಸಿಗೆ ಜಾಯಿನ್ ಆಗದೆ ಬೇರೆ ಕಡೆ ಕೆಲ್ಸಕ್ಕೆ ಸೇರಿದ್ದೀನಿ ಅಂತ ಸುಳ್ಳು ಹೇಳಿದ್ರಿ? ನಾನ್ ಸುಳ್ಳು ಹೇಳಿದೆ ಅಂತ ನಿಮ್ಗೆ ಯಾರು ನಿಜ ಹೇಳಿದ್ದು? ನಮ್ಮಿಬ್ಬರು ಮದುವೆ ಮಧ್ಯಸ್ಥಿಕೆ ನಡೆಸ್ತಿರೋ ಶಾಸ್ತ್ರಿ. ಹೇಳಿ, ನೀವ್ಯಾಕೆ ಸುಳ್ಳು ಹೇಳಿದ್ರಿ? ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡಕ್ಕೆ ನನ್ಗಿಷ್ಟ ಇಲ್ಲ. ಕಾರಣ ಏನು ಅಂತ ಕೇಳ್ಬೋದಾ?
ನಿಜ ಹೇಳು ಸುಳ್ಳು ಹೇಳು? ನಿಮಗೆ ಹೇಗನ್ಸುತ್ತೋ ಹಾಗೆ ಹೇಳಿ. ಐ ಹೇಟ್ ಯು. ನಿಮ್ಮಂತವ್ರ ಜೊತೆ ಕೆಲಸ ಮಾಡಕ್ಕೆ ನನ್ನ ಮನ್ಸು ಒಪ್ತಾ ಇಲ್ಲ. ಹಾಗಂತ ನಾ ಹೇಳಿದ್ರೆ ಅದು ಸುಳ್ಳಾಗತ್ತೆ. ಅರ್ಥ ಆಗ್ಲಿಲ್ವಾ? ಗುರು, ನಿಮ್ಮ ಆಫೀಸ್ ಕೆಲ್ಸಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ. ನಾನು ನಿಮ್ಮ ಪರ್ಸನಲ್ ಸೆಕ್ರೆಟರಿ ಆಗಿ ಸೇರಿದ್ದಿದ್ರು ನಿಮ್ಮ ಆಫೀಸ್ನಲ್ಲಿರೋ ಆ ಶಕುನಿಗಳು ನಮ್ಮನ್ನು ಖಂಡಿತ ನೆಮ್ಮದಿಯಾಗಿರೋಕೆ ಬಿಡ್ತಿರ್ಲಿಲ್ಲ. ದಿಸ್ ಇಸ್ ದ ಸಿಂಪಲ್ ಟ್ರೂತ್. ಮಿಸ್ ನಿರ್ಮಲಾ, ಐ ಲೈಕ್ ಯು. ಈಗ ಸುಳ್ಳು ಹೇಳ್ತಿರೋದು ನೀವು. ಸುಳ್ಳ? ಎಸ್, ನಿಜವಾಗ್ಲೂ ನಾನು ನಿಮಗೆ ಲೈಕ್ ಆಗಿದ್ರೆ ಮಿಸ್ ಗಿಸ್ ಎಲ್ಲ ಲೆಸ್ ಮಾಡ್ಬಿಟ್ಟು ಬರೀ ನಿರ್ಮಲಾ ಅನ್ನಿ ಸಾಕು. ಓಕೆ ಮಿಸ್ ನಿರ್ಮಲಾ. ನೋಡಿದ್ರ ಸರಿ, ಟೈಮ್ ಆಯ್ತು, ಬನ್ನಿ ಹೋಗೋಣ. ಮನೇಲಿ ಡ್ಯಾಡಿ ನಿಮ್ಗೋಸ್ಕರ ಕಾಯ್ತಿರ್ತಾರೆ. ನನಗೋಸ್ಕರನಾ? ಅಲ್ಲ, ಅವ್ರ ಭಾವಿ ಸೊಸೆಗೋಸ್ಕರ. ಅಮ್ಮೆ ಬಂದ್ರು. ಅಯ್ಯಯ್ಯೋ, ಅಮ್ಮನವ್ರು ಯಜಮಾನ್ರು ಹಂಗ್ ಹೋದ್ರು, ನೀವ್ ಹಿಂಗ್ ಬಂದ್ರಿ. ಅಪ್ಪ ಅಮ್ಮ ಇಬ್ರು ಹೋದ್ರ? ಎಲ್ಲಿಗೆ ಹೋದ್ರು? ಅದೇನೋ ನಿಮ್ ಚಾಮರಾಜಪೇಟೆ ಅಂಕಲ್ಗೆ ಏನೋ ಮೈ ಹುಷಾರಿಲ್ಲ ಅಂತ ಇವಾಗ ತಾನೇ ಫೋನ್ ಬಂತು, ಅನ್ಬೋದ್ರಲ್ಲ. ಹೌದಾ? ಐ ಆಮ್ ಸಾರಿ ನಿರ್ಮಲಾ. ಹಾ, ಬನ್ನಿ ಗುರಪ್ಪನೇ, ಬನ್ನಿ ಅಮ್ಮ. ಏನು ಸರ್ ಇಷ್ಟೊತ್ತಾದ್ರೂ ಅಮ್ಮನರಿ ನನ್ನ ಇಂಟ್ರೊಡಕ್ಷನ್ ಮಾಡ್ಕೊಡ್ಲಿ ಅಲ್ಲ? ಇಂಟ್ರೊಡಕ್ಷನ್? ಯಾರೇ ಸರ್ ಪರಿಚಯ? ಹೌದಾ? ಸರಿಯಪ್ಪ. ನಿರ್ಮಲಾ, ಇವನು ಮಾದ ಅಂತ ನಮ್ಮ ಮನೇಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಕಿಚನ್ ಇಂದ ಕಾಂಪೌಂಡ್ ವರ್ಗೂ ಇವನ್ಗೆ ರಾಜಭಾರ. ನಮಸ್ಕಾರ ಅಮ್ಮನರೇ. ನಮಸ್ಕಾರ. ಸರ್, ಅಮ್ಮನರಿ ಮನೆಯೆಲ್ಲ ತೋರ್ಸ್ಕೊ ಬಂದ್ಬಿಡಿ, ನಿಮಗೆ ಬಿಸಿ ಬಿಸಿ ತಂದು ಕೊಟ್ಬಿಡ್ತೀನಿ. ಮಾದ? ಏನ್ ಸರ್? ಯಾರ್ದು ಇದಕ್ಕಿ? ಅದೇ ಸರ್, ನಮ್ಮ ಎದುರುಗಡೆ ಮನದು ಒಂದ್ ವಾರದಿಂದ ಖಾಲಿ ಬಿದ್ದಿಲ್ವಾ, ಇವತ್ತು ಯಾರೋ ಹೊಸ ಬಾಡಿಗೆ ಬರ್ತಾರಂತೆ, ಬಂದ್ರಿ ಕೀ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಹೋದ್ರು ಓನರ್. ಹೌದಾ? ನೀವು ಮನೆ ತೋರ್ಸ್ಕೊ ಬಂದ್ಬಿಡಿ ಸರ್, ಬಂದ್ಬಿಡ್ತೀನಿ. ಬನ್ನಿ. ನಿನ್ನ ಮರೆಯಲಾರೆ. ಎಕ್ಸ್ಕ್ಯೂಸ್ ಮೀ, ಎಸ್ ಇದು ಲಾಯರ್ ವೆಂಕೋಬ್ರಾವ್ ಮನೆ ತಾನೆ? ಎಸ್. ನನ್ನ ಹೆಸರು ಜಗದೀಶ್ ಅಂತ ಹೇಳಿ. ಆ ಎದುರುಗಡೆ ಮನೆಗೆ ಹೊಸದಾಗಿ ಬಾಡಿಗೆಗೆ ಬರ್ತಾ ಇದೆ. ಓಹೋ, ನೀವೇ ಸರ್ ಮನೆ ಬರ್ತಾ ಇರೋರು. ಇಲ್ಲಿ ಕೀ ಕೊಟ್ಟಾಗಿದ್ದಾರೆ, ತಂದ್ಕೊಟ್ಟಿ, ಕೂತ್ಕೊಳ್ಳಿ. ಪರವಾಗಿಲ್ಲ.